ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜುಲೈ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮೇಷರಾಶಿಯ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳಿದೆ. ಭರಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಈ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗದೆ ವಿಳಂಬವಾಗುವುದು ಅಥವಾ 1 ಅಥವಾ 2 ಬಾರಿ ಪ್ರಯತ್ನಪಟ್ಟಲ್ಲಿ ಆಗುತ್ತಿದ್ದಂತಹ ಕೆಲಸಗಳು ಇನ್ನೂ ಹೆಚ್ಚಿನ ಪ್ರಯತ್ನಗಳನ್ನು ಪಡೆಯಬಹುದು. ಹೀಗಾಗಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಮಂದಗತಿ ಹಾಗೂ ವಿಘ್ನ, ಅಡ್ಡಿ, ಆತಂಕಗಳು ಈ ತಿಂಗಳಲ್ಲಿ ಮೇಷರಾಶಿ ಸಂಜಾತರಿಗೆ ಹೆಚ್ಚಾಗಿ ಕಾಡಲಿದೆ. ಹಾಗೆಯೇ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ನಿಮಗೆ ವ್ಯತಿರಿಕ್ತವಾದಂತಹ ಪರಿಣಾಮಗಳು ಹೆಚ್ಚಾಗಿ ಘಾಸಿ ಮಾಡಬಹುದು. ಇನ್ನು ಕುಟುಂಬದ ವಿಚಾರಕ್ಕೆ ಬರುವುದಾದಲ್ಲಿ ಗಂಡ ಹೆಂಡತಿಯರ ನಡುವೆ ಮನಸ್ತಾಪ, ಅಭಿಪ್ರಾಯ ಭೇದ, ವೈಮನಸ್ಯ ಹಾಗೂ ಗಂಭೀರವಾದಂತಹ ವಾಗ್ವಾದಗಳು, ಕಲಹಗಳು ಏರ್ಪಡುವ ಎಲ್ಲ ಸಾಧ್ಯತೆಗಳು ಇದೆ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೀವು ಬಹಳಷ್ಟು ಮುಗ್ಗಟ್ಟುಗಳನ್ನು ಎದುರಿಸಬೇಕಾದೀತು. ಹಾಗೆಯೇ ಆರೋಗ್ಯದಲ್ಲಿಯೂ ಸಹಿತ ನೀವು ಹೆಚ್ಚಿನ ಕಾಳಜಿ ಹಾಗೂ ಜಾಗ್ರತೆಯನ್ನು ವಹಿಸಬೇಕು. ಮಕ್ಕಳ ವಿಚಾರವಾಗಿ ಮಕ್ಕಳ ಮತ್ತು ತಂದೆ ತಾಯಿಯ ನಡುವೆ ಯಾವುದೇ ರೀತಿಯಾದಂತಹ ಒಂದು ಹಿತವಾದ ಸಂಬಂಧಗಳು ಮೊದಲಿನಿಂದ ಏನಿತ್ತೋ ಈ ತಿಂಗಳಲ್ಲಿ ಆ ಸಂಬಂಧಗಳಲ್ಲಿ ನಿಮಗೆ ಅಸಮಾಧಾನ, ಅಸಂತೋಷ ಹಾಗೂ ನಿಮ್ಮ ವಿರುದ್ಧವಾಗಿ ಮಕ್ಕಳು ನಡೆದುಕೊಳ್ಳುವುದು, ಅದರಲ್ಲೂ ಪ್ರಧಾನವಾಗಿ ಮಕ್ಕಳ ಮದುವೆ ವಿಚಾರ, ಮಕ್ಕಳ ಪ್ರೀತಿ ಪ್ರೇಮ ಸಂಬಂಧಗಳು ನಿಮ್ಮ ಒಂದು ಒಪ್ಪಿಗೆಯನ್ನು ಪಡೆಯುವುದಿಲ್ಲ. ಇದರಿಂದಾಗಿ ನಿಮ್ಮ ಹಾಗೂ ಮಕ್ಕಳ ನಡುವೆ ಒಂದು ಜಗ್ಗಾಟವನ್ನು ಹಾಗೂ ಮುನಿಸನ್ನು ಮತ್ತು ಇಬ್ಬರ ನಡುವೆ ಇರುವಂತಹ ಗಂಭೀರವಾದ ವ್ಯತ್ಯಾಸಗಳಿಂದ ಕೌಟುಂಬಿಕ ವಾತಾವರಣದಲ್ಲಿಯೂ ಸಹಿತ ಅಶಾಂತಿ, ಬೇಸರ ಮತ್ತು ತಳಮಳಗಳು ಕಾಡಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿ ವರ್ಗವು ಶ್ರದ್ಧೆ, ಭಕ್ತಿಯಿಂದ ನೀವು ನಿಮ್ಮ ಒಂದು ಅಧ್ಯಯನ ಅಥವಾ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಏಕೆಂದರೆ ವಿದ್ಯಾರ್ಥಿ ವರ್ಗವು ಇತರೆ ವಿಚಾರಗಳೆಡೆ ಆಸಕ್ತಿಯನ್ನು ಹೊಂದಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ತೀರಾ ಹಿಂದುಳಿಯಬಹುದಾದಂತಹ ಎಲ್ಲ ಸಾಧ್ಯತೆಗಳು ಉಂಟು. ವ್ಯಾಪಾರೋದ್ಯಮಿಗಳಿಗೆ ಶುಭಾಶುಭ ಮಿಶ್ರಫಲವಿದ್ದರೂ ಸಹಿತ ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಅಂದುಕೊಂಡಂತಹ ಹಣಕಾಸು ಸಂಪಾದನೆ ನಿಮ್ಮ ವ್ಯಾಪಾರೋದ್ಯಮದಲ್ಲಿ ನಿಮಗೆ ಒದಗಿ ಬರಲಿದೆ. ಹಾಗೆಯೇ ಅಶುಭ ದಶಾಭುಕ್ತಿ ಕಾಲದಲ್ಲಿರುವಂತಹ ಮೇಷರಾಶಿ ಸಂಜಾತರಿಗೆ ಅನಾರೋಗ್ಯ ಬಾಧೆ ತೀವ್ರವಾಗಿದ್ದಲ್ಲಿ ನಿಮ್ಮ ಜನಿಸಿದ ವಾರದಂದು ಈಶ್ವರನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡಿಸುವುದು ಹಾಗೂ ಪ್ರತಿನಿತ್ಯ ಮಹಾಮೃತ್ಯುಂಜಯ ಸ್ತೋತ್ರವನ್ನು ಪಠಿಸುವುದು ನಿಮ್ಮ ಒಂದು ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾದೀತು. ಮೇಷರಾಶಿ ಸಂಜಾತರಿಗೆ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ ಸಹಿತ ಪೀಡಾ ಪರಿಹಾರಾರ್ಥವಾಗಿ ದಿನನಿತ್ಯವೂ ತಪ್ಪದೆ ಶ್ರದ್ಧಾಭಕ್ತಿಯಿಂದ ಶಿವ ಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ ಹಾಗೂ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠಿಸುವುದು ಪೀಡಾ ಪರಿಹಾರಕ. ಮೇಷರಾಶಿ ಸಂಜಾತರಿಗೆ ಎಲ್ಲ ರೀತಿಯ ಒಳಿತುಂಟಾಗಲಿ, ಭಗವಂತನ ಶುಭಾನುಗ್ರಹವು ಲಭಿಸಲಿ ಎಂದು ಸರ್ವಶಕ್ತರಾದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ
ಈಗ ವಿರಾಮ ಪಡೆಯುತ್ತೇನೆ. ಅದಕ್ಕೂ ಮೊದಲು ನಿಮ್ಮಲ್ಲಿ ವಿನಂತಿ, ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಮಾರ್ಗದರ್ಶನವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.